ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಗೋಕದ ಬೆಟ್ಟದ ದನಗಳ ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ನೇನ್ ಸಂಜೆ ಆಗ್ತಾ ಬಂದಿದೆ ಇವತ್ತಿಲ್ಲಿ. ಈಗ ಇಲ್ಲಿ ಒಂದು ಕರುವನ್ನ ತಗೊಂಡಿದ್ದಾರೆ ರೇಸ್ಗೆ ಅಂತ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಚಿಕ್ಕಮಂಗ್ಳೂರಲ್ಲಿ ರೇಸ್ ಕ್ರೇಜ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ರೇಸ್ಗಳನ್ನ ಅಲ್ಲಿ ನಡೆಸ್ತಾ ಇರ್ತಾರೆ. ಸೊ ರೇಸ್ಗೋಸ್ಕರ ಕರುನ ತಗೊಂಡಿದೀವಿ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಮಾತಾಡ್ಸೋಣ. ಹಾಯ್ ನಮಸ್ತೆ, ನಿಮ್ಮ ಹೆಸರು? ವೀರೇಂದ್ರ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ವೀರೇಂದ್ರ ಅಂತ. ಓಕೆ, ರೇಸ್ಗೋಸ್ಕರ ಕರು ತಗೊಂಡಿದ್ದೀರಾ? ಎಷ್ಟು ಕೊಟ್ರಿ? 55. ಇನ್ನು ಹಾಲಲ್ಲಿ ಅನ್ಸುತ್ತಲ್ಲ? ಓಕೆ, ನಿಮ್ ಭಾಗದಲ್ಲಿ ಹೆಚ್ಚಾಗಿ ರೇಸ್ ನಡೆಯುತ್ತೆ ಅಲ್ವಾ? ಮಾಡ್ತಾರೆ. ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ? ಕರುಗಳ ಹೇಳಿ, 3 ಹೆಸರು ಹೇಳಿ ಫಸ್ಟ್. ನಮ್ಮೂರು, ನನ್ನ ಹೆಸರು ವೀರೇಂದ್ರ, ಹಳೆಲೆಕ್ಕ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್. ನಮ್ಮ ಪ್ರಾಪರ್ ಚಿಕ್ಕಮಗಳೂರೇ ಇರೋದು. ನಾವು ರೇಸ್ ಕೋರ್ಸ್ಗೆ ಅಂತಾನೆ ಎತ್ತಂದಿರೋದು. ನಮ್ಮ ಹತ್ರ ಡಾನು, ಇಂದ್ರ, ಮಹಾರಾಜ, ಜಲ್ವಾ, ಮೀಡಿಯಾನು, ಮಿನಿಯಾಪುಲಿ, ಅವ್ರ ಜೊತೆ ಇದನ್ನು ತಗೊಂಡು ಹೋಗ್ತಿದೀವಿ. ರೈಸಿಗೆ ಅಂತಾನೆ ತಗೊಂಡಿರೋದು. ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂತ ಅವರಿಗೆಲ್ಲ ಇದೆ ನಿಮ್ಮ ಹತ್ರ? ಓಕೆ, ಕರ್ನಾಟಕದಲ್ಲಿ ಚಾಂಪಿಯನ್ ಹೆಸರನ್ನು ಇವತ್ತು ಮೊನ್ನೆ 10 ಲಕ್ಷ ಕೇಳಿರೋ ಎತ್ತು ಮಹಾರಾಷ್ಟ್ರ ಡಾನ್ ತೀರೋಗಿದೆ. ಹೆಸರಿಗೋಸ್ಕರ ಇದು ಅಂತ ಅಂತಿದೀವಿ. ಯಾವ್ದು ತೀರೋಗಿದ್ದು? ಮಹಾರಾಷ್ಟ್ರ ಡಾನ್. 10 ಲಕ್ಷ ಕೇಳಿದ್ರು ಮೇಡಮ್, ಶ್ರೀರಂಗಪಟ್ಟಣದವರು. ಅದು ಇವತ್ತು ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಓಕೆ, ಅದಕ್ಕೋಸ್ಕರ ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ಗೋಸ್ಕರ ಇದನ್ನ ತಗೊಳ್ತಾ ಇದೀರಾ? ಏನ್ ಹೆಸರು ಇಟ್ಟಿದ್ದೀರಾ ಇದಕ್ಕೆ? ಹೆಸರಿಟ್ಟಿಲ್ಲ, ಊರಿಗೆ ಹೋಗಿ ಹೆಸರಿಡ್ತೀವಿ. ಊರಿಗೆ ಹೋಗಿ ಹೆಸರು ಇಡ್ತೀರಾ? ಮತ್ತೆ ಹೇಗಿದೆ ರೇಸ್ ಕ್ರೇಜ್? ರೇಸ್ ಕ್ರೇಜ್ ಇವರೆಲ್ಲ ಸುತ್ತಮುತ್ತ ಹಳ್ಳಿಗಳ ರೇಸ್ ಕ್ರೇಜ್ ಎಲ್ಲರೂ ಎತ್ಕೊಂಡಿದ್ದಾರೆ. ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಇದು ಒಂದು ಎತ್ತಿರಲಿ, ಇನ್ನು ಮೂರ್ ಜೊತೆ ಎತ್ತಬೇಕು, ತಗೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ. ಇನ್ನು ಸಿಕ್ಕಿಲ್ಲ, ತಗೊಂಡು ಎಲ್ಲರೂ ರೇಸ್ ಆಡ್ತಾರೆ. ಇನ್ನು 3 ಜೊತೆ ಎತ್ತಬೇಕು, ತಗೊಂಡು ಹೋಗ್ತೀವಿ, ಬಿಡಲ್ಲ. ಇನ್ನು 2 ನಾಡದಲ್ಲಿ ತಗೊಂಡೇ ಹೋಗ್ತೀವಿ. ಯಾಕೆ ಅಷ್ಟೊಂದು ಕ್ರೇಜ್ ರೇಸ್ ಅಂದ್ರೆ? ಈಗ ಚಿಕ್ಕಮಂಗ್ಳೂರು ಭಾಗದಲ್ಲಿ ರೇಸ್ ಅಂದ್ರೆ ತುಂಬಾ ಕ್ರೇಜ್ ಅಲ್ವಾ? ಯಾಕೆ? ಅದು ಸಣ್ಣ ಮಕ್ಕಳಿಂದಲೇ 4ನೇ ಕ್ಲಾಸ್ ಹುಡುಗನಿಂದ ರೈಸ್ ಫೀಲ್ಡಿಂಗ್ ಕೊಟ್ಟು ನಮ್ಮ ಸುತ್ತಮುತ್ತ ಹಳ್ಳಿಯಿಂದ ಚಾಂಪಿಯನ್ ಎತ್ಕೊಂಡು ಕಟ್ಟಿ ನಾವು ಅವಾಗಿಂದ ರೇಸಿಗೆ ಹೋಗಿದೀವಿ. ಅದೇ ಅವಾಗಿಂದ ರೇಸ್. ನಿಮ್ಮ ಚಾಂಪಿಯನ್ ಓರಿಗಳ ಹೆಸರು ಹೇಳಿ ಇನ್ನೊಂದ್ಸಲಿ. ಕರ್ನಾಟಕ ಡಾನ್, ಮಹಾರಾಜ, ಇಂದ್ರ, ಮಿನಿ ಡಾನ್, ಜಲ್ವಾ. ಸೊ ರೇಸ್ ಅಲ್ಲಿ ಇರೋರೆಲ್ಲರೂ ಹೆಸರನ್ನ ಕೇಳಿರ್ತೀರಾ ಅಂತ ಅನ್ಸುತ್ತೆ. ಚಾಂಪಿಯನ್ ಆಗಿರುವಂತಹ ಓರಿಗಳು ಇದೆ ಅಂತ ಹೇಳ್ತಾ ಇದಾರೆ. ಸೊ ರೇಸ್ ಅಂದ್ರೆ ತುಂಬಾ ಕ್ರೇಜ್ ಅಂತ ಕೂಡ ಹೇಳ್ತಾ ಇದಾರೆ. ಈಗ ಇದನ್ನ ಯಾವಾಗ ತಯಾರಿ ಮಾಡ್ತೀರಾ ರೇಸ್ಗೆ? ನೆಕ್ಸ್ಟ್ ಪಿಚ್ಗೆ ಹಾಕ್ತೀವಿ. ಮುಂದಿನ ತಿಂಗಳು 5ನೇ ತಾರೀಕು ಸಾಲಿಗ್ರಾಮದಲ್ಲಿ ಲಕ್ಷ ಪ್ರೈಸ್ ಇದೆ. ಸಾಲಿಗ್ರಾಮ. ಓಕೆ ಓಕೆ, ಅಲ್ಲಿ ಹಾಕ್ತೀವಿ. ಅಲ್ಲಿಗೆ ಇದೆ ಕರುಗಳ ವಿಭಾಗದಲ್ಲಿ ಅದಕ್ಕೆ ಆಗ್ತಾ ಇದ್ದೀರಾ? ಈಗ ರೇಸ್ ನಲ್ಲಿ ನೀವು ಓರಿಗಳನ್ನ ಓಡಿಸ್ಬೇಕಾದ್ರೆ ಈಗ ಅದಕ್ಕೇನು ಏಟ್ ಆಗಲ್ವಾ? ನಾವು ಎಷ್ಟು ವೇಟ್ ಮಾಡ್ತೀವಿ ಅಷ್ಟು ಪ್ರಸಾರ ಖರ್ಚು ಮಾಡಿ ನಾವು ಸಾಕ್ತೀವಿ. ಮನೆ ಹತ್ರ ಒಂದು ಹೊಡೆಯಲ್ಲ, ರೇಸ್ ಪಿಚ್ ಒಳಗೆ ಹೊಡೆಯೋದು. ಏಟ್ ಆಗ್ದಂಗೆ ನಾವು ನೋಡ್ಕೊಂತೀವಿ, ಎಷ್ಟು ಹೊಡಿತೀವಿ ಅಷ್ಟೇ ಪ್ರೀತಿಯಿಂದ ಸಾಕ್ತೀವಿ. ಇವಾಗ ನಾವು ಒಂದ್ ದಿವಸ ಏಟ್ ಹೊಡೆದ್ರೆ 4 ದಿವಸ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಸೊ ರೇಸ್ಗೋಸ್ಕರ ನಾವು ಏನಲ್ಲಿ ಆಡ್ತೀವಿ ಆದ್ರೆ 2ರಷ್ಟು 3ರಷ್ಟು ನಾವು ಅದನ್ನ ನೋಡ್ಕೊಳ್ತೀವಿ. ಅದಕ್ಕೆ ನಾವು ಅದನ್ನ ಅಷ್ಟು ಚೆನ್ನಾಗಿ ಸಾಕಿರ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗ ರೇಸ್ಗೆ ಸಾಕಷ್ಟು ಜನ ಪರಾನೂ ಇದೆ, ವಿರೋಧನೂ ಇದೆ ಅಲ್ವಾ? ಈಗ ರೇಸ್ ನ ಎಲ್ಲರೂ ಒಪ್ಕೊಳ್ತಾರೆ ಅಂತ ಹೇಳಕ್ಕಾಗಲ್ಲ. ತುಂಬಾ ಜನ ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳಲ್ಲ. ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಯಂಗ್ಸ್ಟರ್ಸ್ ಆಗಿ? ಆತರ ಬ್ಯಾನ್ ಮಾಡ್ಬೇಕು ಮುಂದ್ ಬಂದ್ರೆ ಕುದುರೆ ರೇಸ್ ಎಲ್ಲ ಬ್ಯಾನ್ ಮಾಡ್ಬಿಡ್ಲಿ, ನಾವು ಅವಾಗ ನಿಲ್ಲಿಸ್ತೀವಿ. ಕುದುರೆನೂ ಸಾಯ್ತಿದ್ದಾನೆ, ಅವ್ರು ಶೂಟ್ ಆರ್ಡರ್ ಕೊಡಲ್ಲ, ಶೂಟ್ ಮಾಡಿ ಬಿಸಾಕ್ತಾರೆ. ಆಯ್ತಾ? ನಾವ್ ಆತರ ಅಲ್ಲ, ನಾವು ಸಾಯತಂಗ ನನ್ ಮಂದಿ ಇರ್ಬೇಕು. ನಾವೀಗ ಮಹಾರಾಷ್ಟ್ರ ಡಾನ್ ಬಂದಿದ್ದು ಸತ್ತೋಗಿ ತೀರೋಗಿದೆ, ಸುಮಾರು ಪ್ರೈಸ್ ಮಾಡಿದೆ, 4-5 ಬೈಕ್ ಹೊಡೆದಿದೆ, ಚಕ್ರ ಕಟ್ಟಿದ ಗಾಡಿಲಿವೆ, 13 ಪಾಯಿಂಟಿಗೆ ಹೋಗಿದೆ. ಅದು ಇವತ್ತು ಇಲ್ಲ, ಅದ್ರ ಸ್ಥಾನ ತುಂಬಾ ಗೊತ್ತಿದೆ ತಗೊಂಡಿದ್ದೀವಿ. ಇದು ನಿಮ್ಗೆ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ? ಇವಾಗ ನಾವು ನೋಡುದು ನಮ್ ನೋಡ್ತಿದ್ದಂಗೆ ಒಂಥರ ದರ್ಶನ್ ಅವ್ರ ಹತ್ರ ಇಂದ ನಾವು 55,000ಕ್ಕೆ ಖರೀದಿ ಮಾಡ್ಕೊಂಡಿದೀವಿ. ಅವರು ಪಾಪ ಏನು ಮಾತಾಡಿಲ್ಲ, ಒಳ್ಳೆ ಬೆಲೆಗೆ ಕೊಟ್ರು. ನಿಮ್ ಪ್ರಕಾರ ರೇಸ್ ಅನ್ನ ಆಡಿಸ್ಬೇಕು ಅಂತ ಹೇಳ್ತೀರಾ? ರೇಸ್ ಮಾಡ್ಬೇಕು, ಈಗ ಹಳ್ಳಿಕಾರನ ಉಳಿಸ್ಬೇಕು ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ರೇಸ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೋಲ್ ಆಗುತ್ತೆ ಅಂತ ಹೇಳ್ತೀರಾ? ಮಹಾರಾಷ್ಟ್ರ ಡಾನ್ ನೆನಪಿಗೆ ಮುಂದಿನ ತಿಂಗಳು 10ನೇ ತಾರೀಕು ಜೋಡಿ ಗಾಡಿ ರೇಸ್ ನಡೆಸ್ತೀವಿ. ಫಸ್ಟ್ ಪ್ರೈಸ್ ಬೈಕ್ 10/2/2024 ಫೆಬ್ರವರಿಲಿ ರೇಸ್ ನಡೆಸ್ತಾ ಇದೀವಿ. ಕರ್ನಾಟಕ ಡಾನ್ ನೆನಪಿಗೋಸ್ಕರ ಬೈಕ್ ಇಟ್ಟಿದೀವಿ. ಎಲ್ಲಿ ಅಡ್ರೆಸ್?
ಕ್ಯಾತಿನ ಬೀಡು ಚಿಕ್ಕಮಂಗ್ಳೂರ್ ಹತ್ರ. ಸೊ ಚಿಕ್ಕಮಂಗ್ಳೂರಿನ ಕ್ಯಾತನ ಬೀಡಿನಲ್ಲಿ ಏನ್ ಹೆಸರು? ಮಹಾರಾಷ್ಟ್ರ ಡಾನ್ ಈಗ ತೀರೋಗಿದೆ, ನಿಮ್ಗೆಲ್ಲ ಗೊತ್ತಿರುತ್ತೆ ವಿಷಯ. ಇದರ ಒಂದು ನೆನಪಿಗಾಗಿ ರೇಸ್ ಅನ್ನ ನಡೆಸ್ತಾ ಇದ್ದಾರೆ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇಷ್ಟಪಡ್ತಿದ್ದೀರಾ, ರೇಸ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ದೀರಾ, ಪಾರ್ಟಿಸಿಪೇಟ್ ಮಾಡ್ಬೋದು. ಪ್ರೈಸ್ ಅಮೌಂಟ್ ಫಸ್ಟ್ ಬೈಕು, ಸೆಕೆಂಡ್ ಬೈಕು, ಫಸ್ಟ್ ಸ್ಪೆಂಡರ್ ಪ್ಲಸ್, ಸೆಕೆಂಡ್ ರಿಲ್ಯಾಕ್ಸ್, ಥರ್ಡ್ 40,000, 30,000, 20,000, 10,000. ಸೊ ಒಳ್ಳೆ ಪ್ರೈಸ್ ಅನ್ನ ಇಟ್ಟಿದ್ದೀರಾ ಹಂಗಾದ್ರೆ. ಸೊ ತುಂಬಾ ಜೋರಾಗಿ ನಡೀತಾ ಇದೆ. ಹಳ್ಳಿಕರ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಯಂಗ್ಸ್ಟರ್ಸ್ ಆಗಿ? ಎಲ್ಲ ಹಳ್ಳಿಕಾರ ಉಳಿಸ್ಬೇಕು, ಬೆಳೆಸ್ಬೇಕು. ಹಳ್ಳಿಕಾರ ನಮ್ಮ ದೇಶದ ಆಸ್ತಿ ಬರ್ಬೇಕು. ಎಲ್ಲರೂ ರೇಸ್ ನಡೆಸಬಾರ್ದು ಅಂದ್ರೆ ನಮಗೆ ರೇಸ್ ಹುಚ್ಚು. ನಾವು ಇದು ಬಿಟ್ಬಿಟ್ರೆ ರೇಸ್ ಎಲ್ಲ ಕಸಾಯಿಖಾನೆಗೆ ಹೋಗ್ಬಿಡ್ತೇವೆ. ಇದೇ ಹುಚ್ಚು, ನಾವು ಸಾಕ್ಬೇಕು. ಸೊ ರೇಸ್ ಹಳ್ಳಿಕಾರ ಸಾಕ್ರಿ, ಬೆಳೆಸ್ಬೇಕು. ಸೊ ಹಳ್ಳಿಕಾರ್ಗೋಸ್ಕರ ರೇಸ್ಗೋಸ್ಕರ ಹಳ್ಳಿಕಾರ್ನ ಉಳಿಸ್ಲೇಬೇಕು, ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀರಾ. ಯಂಗ್ಸ್ಟರ್ಸ್ ಏನ್ ಹೇಳ್ತೀರಾ? ಎಲ್ಲ ಹಳ್ಳಿಕಾರ ತಟ್ರಿ, ಎಲ್ಲ ಒಂದೊಂದು ಹಸು ಕಟ್ಟಿ. ಬೆಂಗಳೂರು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ? ಮಹಾರಾಷ್ಟ್ರ ಡಾನ್. ಓಕೆ, 4ನೇ ಪ್ರೈಸ್ ಆಯ್ತಾ? ಈ ಸಲ ಈಗ ಸಂತೋಷ್ ಅವರು ಬಂದಾದ್ಮೇಲೆ ಈಗ ರೇಸ್ ಮಾಡಿದ್ರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಇನ್ನು 4 ಎತ್ತಿದೆ, ಮಾಡ್ತೀವಿ. ನೆನ್ನೆ ಒಂದು ಬಂದಿದೆ ಮಹಾರಾಷ್ಟ್ರದಿಂದ, ಅದನ್ನು ರೆಡಿ ಮಾಡ್ತೀವಿ. ಇದನ್ನು ಕರ್ಗೋಡ್ ರೇಸಿಗೆ ಚಟ್ಟಿ ಆಡಕ್ಕೆ ಓಕೆ ರೆಡಿ ಮಾಡ್ತಾ ಇದ್ದೀರಾ. ಸೊ ಈಗ ಇನ್ನೇನು ಬೆಂಗಳೂರು ರೇಸ್ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ, ನಾವು ರೆಡಿ ಆಗ್ತಿದೀವಿ ಅನ್ನೋಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಸದ್ಯದಲ್ಲೇ ಚಿಕ್ಕಮಂಗ್ಳೂರಲ್ಲಿ ರೇಸ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಕರುವನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಪಟ್ಟು, ತುಂಬಾ ಇಷ್ಟಪಟ್ಟು ನಾವು ರೇಸ್ ಅನ್ನ ಆಡ್ತೀವಿ. ಅಷ್ಟೇ ಅಲ್ಲದೆ ಅದನ್ನ ಮನೆ ಮಕ್ಕಳ ತರ ನೋಡ್ಕೊಳ್ತೀವಿ ನಾವಲ್ಲಿ. ರೇಸ್ ನಲ್ಲಿ ಏನಂತಂದ್ರೆ ಅದು ಓಡ್ಬೇಕು ಅನ್ನೋಂತಹ ಒಂದು ಉದ್ದೇಶದಿಂದ ಮಾತ್ರ ಒಂದೆರಡು ಡೇಟನ್ನ ಹಾಕಿರ್ತೀವಿ ವಿನಃ ಅದಕ್ಕೆ ಹಿಂಸೆ ಮಾಡ್ಬೇಕು ಅನ್ನುವಂತಹ ಉದ್ದೇಶ ನಮ್ದಾಗಿರೋದಿಲ್ಲ. ಸೊ ಅಲ್ಲಿ ನಾವು ಒಂದೆರಡು ಡೇಟ್ ಓಡಿದ್ರು ಕೂಡ ಅದು ಮುಂದೆ ಹೋಗ್ಲಿ ಫಾಸ್ಟ್ ಆಗಿ ಅನ್ನುವಂತಹ ಒಂದು ಉದ್ದೇಶ ಆಗಿರುತ್ತೆ. ಸೊ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ಕೊಟ್ಟು ನಾವು ಸಾಕ್ತಿವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೇಳಿ. ಓನರ್ ನಾನು ಬೇಜಾರು ಮಾಡ್ಕೋಬೇಡಿ, ಹೇಳಿದ್ದೀನಿ. ನಮ್ಮ ಓನರ್ ಇವ್ರು ಅಂತ ಫೋಟೋ ಇದ್ದಾರೆ, ಬನ್ನಿ. ಒಂದನ್ನ ಕ್ಲಾರಿಫೈ ಮಾಡ್ಬೇಕು ಏನು ಅಂತಂದ್ರೆ, ರಿಕ್ವೆಸ್ಟ್ ಮಾಡಿದ್ರು ಏನು ಅಂತಂದ್ರೆ ಈ ಕರುವಿನ ಓನರ್ ಇವರು. ಸೊ ಈಗ ಶಂಕರ್ ದರ್ಶನ್. ಓಕೆ, ಶಂಕರ್ ದರ್ಶನ್. ಯಾವರು? ಕೊತ್ನಳ್ಳಿ, ಇರಿಸೆ ಹೋಗ್ಲಿ, ಓಕೆ ಡಿಸ್ಟ್ರಿಕ್ಟ್. ಓಕೆ, ಈಗ ಅವ್ರು ಕೊಟ್ಟಿದ್ದೀರಾ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ದರ್ಶನ್ ನಮ್ಮ ಮಗ. ಅವರೇ ಬನ್ನಿ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ ನೆಕ್ಸ್ಟ್ ರೇಸ್ಗೆ. ಆಲ್ ದಿ ಬೆಸ್ಟ್. ಜಯವಾಗಲಿ. ಸೊ ನಿಮ್ಮ ರೇಸ್ ಯಶಸ್ವಿ ಆಗ್ಲಿ, ನಮ್ಮ ಎಲ್ಲರ ಒಂದು ಹಾರೈಕೆ ಇರುತ್ತೆ. ಸೊ ಯಶಸ್ವಿಯಾಗಿ ರೇಸ್ ನ ಮುಂದುವರಿಸಿ. ಸೊ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಿಮ್ಮ ಒಂದು ಕಡೆಯಿಂದ ಬರ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಾಕು. ಕರ್ನಾಟಕ ಮಾಧ್ಯಮ